ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರ ಸೈನ್ಯಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ನಿಮ್ಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಫೋಟೋಶಾಪ್ ಅಂತಂದ್ರೆ ಓವರ್ ಲ್ಯಾಪಿಂಗ್ ಡಿಸೈನ್ ಯಾವ ರೀತಿ ಮಾಡ್ಕೋಬೇಕು ಫೋಟೋಶಾಪ್ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಆಲ್ರೆಡಿ ತಮ್ಮ ನೋಡಿರ್ತೀರ. ಫ್ರೆಂಡ್ಸ್, ಅದೇ ರೀತಿ ಯಾವ ರೀತಿ ಡಿಸೈನ್ ಯಾವ ರೀತಿ ಫೋಟೋಶಾಪ್ ಮಾಡ್ಕೋಬೇಕು ಅನ್ನೋದನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಪಿನ್ ಟು ಪಿನ್ ಹೇಳ್ತಾ ಇದ್ದೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬಿಡಿ. ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರ ನೋಟಿಫಿಕೇಶನ್ ಬರ್ತದೆ. ಇನ್ನೊಂದು ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಆಗಿದ್ರೆ ಅವರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓವರ್ ಲ್ಯಾಪಿಂಗ್ ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ ಅನ್ನೋದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ. ಬನ್ನಿ, ಫಾಲೋ ಮಾಡಿ. ಓಕೆ, ನಾನು ಓಪನ್ ಮಾಡ್ತಾ ಇದ್ದೀನಿ ಸಾಂಗ್ ಬನ್ಜರು ಫೋಟೋಶಾಪ್ನ. ಇದರಲ್ಲಿ ಓಪನ್ ಮಾಡ್ಕೊಂಡು ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೊತೀನಿ. 8-10 ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಕ್ರಿಯೇಟ್ ಮಾಡಿಕೊಂಡು ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಫೋಟೋನ ನೀವು ಅದರೊಳಗೆ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಬೇಕಾಗಿರ್ತಕ್ಕಂಥ ಒಂದು ಫೋಟೋನ ಇದರಲ್ಲಿ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಓಪನ್ ಅಂತೀನಿ. ಓಪನ್ ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಫೋಟೋ ಇಲ್ಲಿದೆ, ಇದನ್ನ ನಾನು ಆ್ಯಡ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಈ ಫೋಟೋನ ಇದರಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಓಕೆ, ಕಂಟ್ರೋಲ್ T ಹೊಡೆದ್ಬಿಟ್ಟು ನಮಗೆ ಎಷ್ಟು ಅಡ್ಜಸ್ಟ್ಮೆಂಟಿಂಗ್ ಬೇಕಾಗಿರ್ತ ಫೋಟೋ ಅಷ್ಟನ್ನು ಇಲ್ಲಿ ಫುಲ್ಫಿಲ್ ಮಾಡಬೇಕು. ಸೊ ಈ ಥರ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, ಈ 2 ಲೇಯರ್ನ ಕೂಡಿಸ್ಬಿಡ್ತೀನಿ. ಕಂಟ್ರೋಲ್ E, 2 ಲೇಯರ್ ಮರ್ಜ್ ಆಯಿತು. ಇಲ್ಲಿ ಬ್ಯಾಕ್ಗ್ರೌಂಡ್ ಮರ್ಜ್ ಆಯಿತು. ಓಕೆ, ನೆಕ್ಸ್ಟ್ ಕಂಟ್ರೋಲ್ E ಹೊಡೆದಿದ್ದೆ, ಮರ್ಜ್ ಆಯಿತು. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಇದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಫೋಟೋ ಡಿಸೈನಿಗೆ ಬೇಕಾಗಿರ್ತೈತಿ. ಆ ಒಂದು ಫೋಟೋನ ಇಲ್ಲಿದೆ, ಆ ಒಂದು ಫೋಟೋನ ಇದರಲ್ಲಿ ಬ್ಯಾಕ್ಗ್ರೌಂಡ್ನ ತಗೊತಾ ಇದ್ದೀನಿ. ಓಪನ್ ಸೆಲೆಕ್ಷನ್, ಓಪನ್, ಕಂಟ್ರೋಲ್ A, ಇದಕ್ಕೆ ಕಂಟ್ರೋಲ್ C, ಕಂಟ್ರೋಲ್ W, ಕಂಟ್ರೋಲ್ V. ಓಕೆ, ಇದರೊಳಗೆ ಈ ಫೋಟೋ ಆ್ಯಡ್ ಆಯಿತು. ಕಂಟ್ರೋಲ್ T ಹೊಡೆದ್ಬಿಟ್ಟು ನಮಗೆ ಎಷ್ಟು ಬೇಕು ಫೋಟೋ ಅಷ್ಟನ್ನು ಇಲ್ಲಿ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೋಬೇಕಾಗತ್ತೆ. ಸ್ವಿಫ್ಟ್ ಇಡಬೇಕು. ಸ್ವಿಫ್ಟ್ ಇಡ್ಲಿಕ್ಕೆ ಕೆಲಸ ಆಗೋದಿಲ್ಲ, ಸ್ವಿಫ್ಟ್ ಹಿಡ್ಕೊಂಡು ಕೆಲಸ ಮಾಡಬೇಕು. ಎಂಟರ್ ಹೊಡೆದ ನಂತರ ಈ ಟೂಲ್ ತಗೋಬೇಕು. ಈ ಟೂಲಿಗೆ ಬಂದು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಯಾವ್ದಾರ ಒಂದು ತಗಡೆ ನಾನು ಸೆಕೆಂಡ್ ಒಂದು ತಗೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ಥರ ಸ್ವಲ್ಪ ಫೇಸ್ ಮಾಡ್ಕೋಬೇಕು. ಈ ಥರ ಸೇಪ್ ಮಾಡ್ಕೊಂಡು ಇಲ್ಲಿ ಸೇಪ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಲೆಫ್ಟ್ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೌಸ್ನ ಲೆಫ್ಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಬ್ಲೆಂಡಿಂಗ್ ಆಪ್ಷನ್ಸ್ ಅಂತ ಇಲ್ಲಿದೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಡ್ರಾಪ್ ಶ್ಯಾಡೋ ಅಂತಿದೆ, ಕ್ಲಿಕ್ ಮಾಡ್ಕೊಳ್ಳಿ. ಇನ್ನರ್ ಶ್ಯಾಡೋ, ಸ್ಟ್ರೋಕ್ ಅಂತಿದೆ, ಇಲ್ಲಿ ನೋನ್ ಅಂತಿದೆಯಲ್ಲ, ಇಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನೋನ್ ಅಂತಿದೆಯಲ್ಲ, ಇಲ್ಲಿ ಡೀಪ್ ತಗೊಳ್ಳಿ. ಒಪರ್ಸಿಟಿ 100 ಇದೆಯಲ್ಲ, ಪೂರ್ತಿ 0 ಇಟ್ಕೊಂಬಿಡಿ. ಓಕೆ, 0. ಇವಾಗ ನೋಡಿ ಹಿಂಗಾಗಿದೆ, ನೋಡಿ ಆ ಥರ ಆಗಿದೆ. ಓಕೆ, ಇಲ್ಲಿ ಓಕೆ ಮಾಡ್ಕೊಳ್ಳಿ. ಓಕೆ, F ಅಲ್ಲಿ ಬನ್ನಿ, ಮತ್ತೆ ಒಳ್ಳೆ ರಿಟರ್ನ್ ಸ್ಟ್ರೋಕ್ ಅಂದ ತಕ್ಷಣ ಇಲ್ಲಿ ವೈಟ್ ತಗೊಳ್ಳಿ. ವೈಟ್ ನಿಮ್ಗೆ ಎಷ್ಟು ಬೇಕಷ್ಟು ಇಲ್ಲಿ ವೈಟು ಈ ಥರ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳಿ. ಓಕೆ, ಇವಾಗ ನೋಡಿ ಸೆಲೆಕ್ಷನ್ ಆಗಿದೆ. ಸೇಪ್ 1 ಅಂತ ಇದೆಯಲ್ಲ, ಇಷ್ಟು ನಮಗೆ 1ನೇದ್ದು ಆಯ್ತಾ. 2ನೇದ್ದು ಆಲ್ಟ್ ಹಿಡ್ಕೊಂಡು ಕಳಿಸಿ, ಇದನ್ನ ಸ್ವಲ್ಪ ಕಾಪಿ ಮಾಡ್ಕೊಂಬಿಡಿ. ಕಾಪಿ ಆಲ್ಟ್ ಹಿಡಿದು ಕಾಪಿ ಮಾಡ್ಕೊಂಡ್ಬಿಟ್ರೆ ಇಷ್ಟಿರಲ್ಲ. ಓಕೆ, ಕಣ್ಣು ಮಾತ್ರ ಕಾಣ್ತಾ ಇದೆ. ನೆಕ್ಸ್ಟ್ ಆಲ್ಟ್ ಹಿಡಿದು ಮತ್ತೆ ಒಳ್ಳೆ ರಿಟರ್ನ್ ಸೇಪ್ 1 ಕಾಪಿ ಆಲ್ಟ್. ಹಿಂಗಿರಲಿಲ್ಲ. ಓಕೆ,
ಇಷ್ಟಿರಲಿ. ಓಕೆ, ಚೆನ್ನಾಗಿದೆ. ಮತ್ತೆ ಅಲ್ಟ್ ಹಿಡಿದು ಕಾಪಿ, ಸೇವ್ ಆನ್ ಕಾಪಿ, ಕಾಪಿ. ನೆಕ್ಸ್ಟ್ ಅಲ್ಟ್ ಹಿಡಿದು ಸೇವ್ ಆನ್ ಕಾಪಿ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ಡಿಸೈನಿಂಗು. ಇದನ್ನ ಲೇಯರ್ ನಮ್ಗೆ ಸ್ವಲ್ಪಿನ ಕೆಳಗಿಳಿಸೋಣ. ನಾವು ನೋಡಿ ಈ ಥರ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಇದನ್ನ ಸ್ವಲ್ಪ ಕೆಳಗಿಳಿಸೋಣ. ಓಕೆ, ಇವಾಗ ನೋಡಿ ಸೂಪರಾಗಿ ಕಾಣ್ತಾ ಇದೆ. ಇದನ್ನ ಸ್ವಲ್ಪ ಮೇಲ್ಗಡೆ ಹಾಕ್ಬಿಡೋಣ. ಓಕೆ, ಎಷ್ಟಿರಲಿ. ಓಕೆ ಫ್ರೆಂಡ್ಸ್, ಇದು ಸೇವ್ ಮಾಡ್ಬೇಕಾವ. ಸೇವ್ ಮಾಡ್ಬೇಕಂತಂದ್ರೆ ಕೆಲಸ ಮುಗೀತು ಅಂತಂತಂದರೆ PHD JPG ಅಲ್ಲಿ ಇದನ್ನ ಚಾಲೂ ಮಾಡ್ತಾ ಇದ್ದೀನಿ, ಶೂಟ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.